the slope of a line is double the slope of the other line. If the tangent of the tangent of the angle between them is 1/3, find the slope of the line. ಸೊ ಪ್ರಶ್ನೆ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಪ್ರಶ್ನೆಯಲ್ಲಿ ಇದೊಂದು ಲೈನು ಮತ್ತು ಇದೊಂದು ಲೈನು. ಇದ್ರ ಸ್ಲೋಪು ಎಕ್ಸ್ ಇದ್ದು ಇದ್ರ ಸ್ಲೋಪು 2x ಇರುತ್ತೆ ಅಂತ ಹೇಳಿ. ಮತ್ತು ಅದ್ರ ಎರಡು ನಡುವೆ ಇರುವಂಥ ಆ್ಯಂಗಲ್ಲು 1/3 ಅಂತ ಹೇಳಿದ್ರೆ ಥೀಟಾ ಇಸ್ ಈಕ್ವಲ್ ಟು tan inverse ಆಫ್ 1/3 ಅಂತ ಹೇಳಿ. ಟ್ಯಾನ್ ಆಫ್ ದಟ್ ಆ್ಯಂಗಲ್ ಇಸ್ 1/3 ಅಂತ ಹೇಳ್ತಾರೆ. ಸೊ ಥೀಟಾ ವಿಲ್ ಬಿ tan inverse ಆಫ್ 1/3. ಸೊ ಇವಾಗ ಏನು ಕೇಳ್ತಾ ಇದ್ದಾರೆ, ಫೈಂಡ್ ದ ಸ್ಲೋಪ್ಸ್ ಅಂಥೇಳಿ ಎಕ್ಸ್ ವ್ಯಾಲ್ಯೂ ಕಂಡುಹಿಡಬೇಕು. ಸೊ ಅದೇ ನಮ್ಮ ಕೆಲಸ ಇವಾಗ. ಸೊ ಮೊದಲೇದಾಗಿ ಏನು ಕೊಟ್ಟಿದ್ದಾರೆ ಗಿವನಲ್ಲಿ? ಸೊ ವಿ ಹ್ಯಾವ್ ಬಿನ್ ಗಿವನ್, let the slope of line 1 be x, therefore slope of line 2 will be 2x. So ಇದು ನಮ್ಮ given information ಅಲ್ವಾ? this is given. ಮತ್ತಿನ್ನೊಂದು ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, tan theta is equal to 1/3 ಅಲ್ವಾ? ನೋಡಿ ಇಲ್ಲಿ tan of the angle between them is 1/3. So where theta is angle between line 1 and line 2. Next, we know that ಹೇಗೆ ಮಾಡೋದು ಇದನ್ನು? ಏನು ಉಪಯೋಗಿಸ್ಬೇಕು? ಹೌದು, ಆ್ಯಂಗಲ್ ಬಿಟ್ವೀನ್ ದ ಲೈನ್ಸ್ ಉಪಯೋಗಿಸ್ಬೇಕಾಗುತ್ತೆ. ಸೊ ವಿ ನೋ ದಟ್ tan ಆಫ್ ಥೀಟಾ ಇಸ್ ಗಿವನ್ ಬೈ ದ ಫಾರ್ಮುಲಾ m2 minus m1 divided by 1 plus m1 m2, the modulus of this. ಸೊ ಇದೇನಿದ್ರು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ 1/3 is equal to 2x minus x divided by 1 plus 2x into x, ಇದ್ರ ಮಾಡ್ಯುಲಸ್. ಅದ್ರ ನ್ಯೂಮರೇಟರ್ ಕೂಡ ಪಾಸಿಟಿವ್ ಇದೆ, ಡಿನಾಮಿನೇಟರ್ ಕೂಡ ಪಾಸಿಟಿವ್ ಬರುತ್ತೆ. ಹಾಗಾಗಿ ವಿ ಕ್ಯಾನ್ ಡೈರೆಕ್ಟ್ಲಿ ಈಕ್ವೇಟ್ ಇಟ್ ಟು 1/3 ವಿಚ್ ಇಸ್ ಈಕ್ವಲ್ ಟು x divided by 1 plus x square ಅಲ್ವಾ? ಸೊ ಮಾಡ್ಯುಲಸ್ ಹೀಗೆ ತೆಗಿಬೋದು, ಯಾಕಂತ ಹೇಳಿದ್ರೆ ದ ರಿಸಲ್ಟೆಂಟ್ ಈಸ್ ಅ ಪಾಸಿಟಿವ್ ನಂಬರ್. ಇದನ್ನು ಹೇಗೆ ಸಾಲ್ವ್ ಮಾಡೋದು? ಕ್ರಾಸ್ ಮಲ್ಟಿಪ್ಲೈ ಮಾಡಿ ರೀಅರೇಂಜ್ ಮಾಡ್ಕೊಳ್ಳಿ. ಸೊ ವಿಲ್ ಗೆಟ್ x square minus 3x plus 1 is equal to 0 ಅಲ್ವಾ? ಸೊ ಇದು ಹೇಗೆ ಬರುತ್ತೆ ಉತ್ತರ? ಒಂದೇ ನಿಮಿಷ, ಏನೋ ಮಿಸ್ ಮಾಡ್ದಂಗಿದೆ. ಇದು 2 ಮಿಸ್ ಮಾಡ್ತೀನಿ, ಯಾಕಂತ ಹೇಳಿ ಸ್ಪ್ಲಿಟ್ ಮಾಡೋದಕ್ಕಾಗಲ್ಲ, ಹೋಗೊಳೀತು. ಇಲ್ಲಿ 2 ಇಲ್ಲ ಅಂತ ಹೇಳಿದ್ರೆ ಕೆಲಸ ನಡೆಯಲ್ಲ ಇಲ್ಲಿ. ಸೊ 2x square, ಇವಾಗ ಸರಿ ಹೋಯ್ತು. ಸೊ ಕೊನೆಯದಾಗಿ ಸೊ 2x square minus 2x minus 1x plus 1 ಸ್ಪ್ಲಿಟಿಂಗ್ ದ ಮಿಡಲ್ ಟರ್ಮ್ ವ್ಯಾಲ್ಯೂಸು ಇವೆರಡು ಗ್ರೂಪ್ ಮಾಡ್ಕೊಳ್ಳೋಣ, ಕಾಮನ್ ತೆಕ್ಕೊಳ್ಳೋಣ. ಸೊ 2x ಇಲ್ಲಿ x minus 1 ಬರುತ್ತೆ, ಇಲ್ಲಿ -1 x minus 1 ಬರುತ್ತೆ. ಸೊ ಬೋತ್ ಆಫ್ ದೆಮ್ ಆರ್ ಈಕ್ವಲ್ ಟು 0. ನೆಕ್ಸ್ಟು x minus 1 ಕಾಮನ್ ಇದೆ. ಸೊ ದಿಸ್ ಇಸ್ 2x minus 1 and this entire thing is equal to 0. ಅದಾಯಿತು ಅಂದಮೇಲೆ therefore x is equal to 1 and half, ಇವೆರಡು ವ್ಯಾಲ್ಯೂಸ್ ಸಾಧ್ಯ. ಸೊ ಕೊನೆಯದಾಗಿ ಆನ್ಸರು ಫಾರ್ x is equal to half. ಈ ಕೇಸ್ ಇರಬೇಕಾದ್ರೆ ಲೈನ್ 1 ಸ್ಲೋಪ್ ಆರ್ ಸ್ಲೋಪ್ ಆಫ್ ಲೈನ್ 1 ಆ ಥರ ಬರ್ಕೊಳ್ಳೋಣ, ಚೆನ್ನಾಗಿ ಕಾಣುತ್ತೆ. ಸ್ಲೋಪ್ ಆಫ್ line 1 will be equal to 1 while the slope of line 2 will be equal to double of it. ಸರಿನಾ? ನೆಕ್ಸ್ಟು ಫಾರ್ x is equal to half slope of
line 1 will be equal to half, while the slope of line 2 will be double of it ಅಂತ ಹೇಳಿದ್ರೆ 1 ಆಗುತ್ತೆ. ಸರಿನಾ? ಸೊ ಇದೇ ನಿಮ್ಮ ಉತ್ತರ.